ಚಾಲೆಂಜಿಂಗ್ ಆಗಬಹುದಾದಂತಹ ಪ್ರಯತ್ನಗಳು ಇತ್ತೀಚೆಗೆ ಬಾಲಿವುಡ್ನಲ್ಲಿ ತುಂಬ ನಡೀತಾ ಇದೆ. ಇತ್ತೀಚೆಗೆ ಬಂದಂತಹ ಆಶಿಕಿ 2 ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಆ ಸಿನಿಮಾದಲ್ಲಿ ಒಂದು ಹಾಡಿದೆ ತುಮ್ ಹಿ ಹೋ. ಅದು ಹಾಡಿದ ರೀತಿ ಮತ್ತು ಕಂಪೋಸ್ ಮಾಡಿದ ರೀತಿ ಬಗ್ಗೆ ಮಾತಾಡೋದಾದ್ರೆ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಇದು. ತುಂಬಾ ಒಳ್ಳೆ ಹಾಡು ಅಂತ ಹೇಳ್ತೀನಿ. ಅರಿಜಿತ್ ಸಿಂಗ್ ಅವ್ರು ಹಾಡಿರೋದು. ಒಂದು ಒಳ್ಳೆ ಫೀಲ್ ಇದೆ ಈ ಸಾಂಗ್ ಅಲ್ಲಿ. ಯಾವ ಪಾರ್ಟ್ ಅಲ್ಲಿ ನಿಮ್ಗೆ ತುಂಬಾ ಟಫ್ ಅನ್ಸುತ್ತೆ? तेरे लिए ही जिया मैं खुद को जो यूं दे दिया है तेरी वफा ने मुझको संभाला सारे गमों को दिल से निकाला. ಯಾರ್ದೋ ಭಾವನೆಗಳಿಗೆ ನೀವು ಕೊರಳಾಗುವ ಹೊತ್ತಿದೆಯಲ್ಲ, ಅದನ್ನ ಆ ಫೀಲಿಂಗ್ ಇಟ್ಕೊಂಡು ಹಾಡೋದಿದೆಯಲ್ಲ, ಜಸ್ಟ್ ಲೈಕ್ ದಿ ಆಕ್ಟರ್ಸ್. ಇವಾಗ ಅವರು ಆ ಕ್ಯಾರೆಕ್ಟರ್ ಆಗಿ ಆಕ್ಟ್ ಮಾಡ್ತಾರೆ, ನಾವು ಆ ಕ್ಯಾರೆಕ್ಟರ್ ಆಗಿ ಆ ವಾಯ್ಸ್ ಹಾಡ್ಬೇಕು ನಾವು. हम तेरे बिन अब रह नहीं सकते तेरे बिना क्या वजूद मेरा. हम तेरे बिन अब रह नहीं सकते तेरे बिना क्या वजूद मेरा. तुझसे जुदा अगर हो जाएंगे तो खुद से ही हो जाएंगे जुदा. क्योंकि तुम ही हो, अब तुम ही हो जिंदगी, अब तुम ही हो. ओ चैन भी मेरा दर्द भी मेरी आशिकी, अब तुम ही हो. तेरा मेरा रिश्ता है कैसा, एक पल दूर गवारा नहीं. तेरे लिए हर रोज है जीते, तुझको दिया मेरा वक्त सभी. कोई लम्हा मेरा ना हो तेरे बिना, हर सांस पे नाम तेरा. क्योंकि तुम ही हो, अब तुम ही हो जिंदगी, अब तुम ही हो. चैन भी मेरा दर्द भी मेरी आशिकी, अब तुम ही हो. क्योंकि तुम ही हो, अब तुम ही हो जिंदगी. ನಿಮ್ಮಿಬ್ಬರ ಪಯಣ ಕೂಡ ಸಿನಿ ಸಂಗೀತದ ಪಯಣ ತುಂಬ ಚೆನ್ನಾಗಿದೆ. ಈಗಾಗಲೇ ಸಾಕಷ್ಟು ಸಿನಿಮಾಗಳಿಗೆ ಹಾಡಿದಿರಿ. ನೀವಿಬ್ರು ಜೊತೆಯಾಗಿ ಒಂದು ಹಾಡು ಹಾಡಿದ್ರಿ ಕೋಟೆ ಸಿನಿಮಾಕ್ಕೆ. ಹೌದು. ರಘು ದೀಕ್ಷಿತ್ ಅದಕ್ಕೆ ಕಂಪೋಸ್ ಮಾಡಿ. ಹೌದು ಹೌದು. ಪ್ರಜ್ವಲ್ ದೇವರಾಜ್ ಅವರ ನಟನೆ. ತುಂಬಾ ಒಳ್ಳೆ ಮೂವಿ ಅಂಡ್ ಸಾಂಗ್ಸ್ ಆಲ್ಸೋ ರಘು ದೀಕ್ಷಿತ್ ಅವರು ಕಂಪೋಸ್ ಮಾಡಿರೋದು. ಡಿಫ್ರೆಂಟ್ ದಾರಿ ಅಂತ ಹೇಳ್ಬೋದು ಅವರ ಒಂದು ಕಂಪೋಸ್ ಮಾಡೋ ಶೈಲಿ ಆಗಲಿ, ಅವ್ರ ಹಾಡುಗಳು. ಸೊ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಮಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಫ್ರಮ್ ದ ಸ್ಕ್ರಾಚ್ ನಾವಿದ್ವಿ ಸ್ಟುಡಿಯೋಲಿ. ಸೊ ಅದು ಅವ್ರು ಕಂಪೋಸ್ ಮಾಡಿ ಗಿಟಾರ್ ಮಿಕ್ಸ್ ಮಾಡಿ ಒಂದು ಪ್ರೋಗ್ರಾಮಿಂಗ್ ಮಾಡಿ ಆಮೇಲೆ ದೀಪಕ್ ಹಾಡ್ದ, ಆಮೇಲೆ ಅದನ್ನ ಕೇಳಿ ಮತ್ತೆ ನಾನು ಮಿಕ್ಸ್ ಮಾಡಿದೆ. ಸೊ ಇಟ್ ವಾಸ್ ವೆರಿ ನೈಸ್. ತುಂಬಾನೇ ಫ್ರೆಂಡ್ಲಿ, ಜೋವಿಯಲ್ಲು ಅಂಡ್ ವೆರಿ ಹ್ಯೂಮರಸ್. ಸೊ ಇಬ್ರು ತುಂಬಾ ಕಷ್ಟ ಕೊಟ್ಬಿಟ್ಟಿದೀವಿ ಹಾಡುವಾಗ ಅವ್ರಿಗೆ. ಹ್ಯಾಟ್ಸ್ ಆಫ್ ಟು ರಘು ದೀಕ್ಷಿತ್. ಓ ನೈಸ್. ಇಷ್ಟೆಲ್ಲ ಹೇಳಿದ್ಮೇಲೆ ಈ ಹಾಡು ಬಗ್ಗೆ ನಮಗೆ ಕುತೂಹಲ ಜಾಸ್ತಿ ಆಗಿದೆ. ಪ್ಲೀಸ್. ಶೃಂಗಾರ ಲೋಕದ ಮಧುಮಾಸ ಇರಲಿದೆ, ಸಿಂಗಾರ ಸಾರುತ್ತ ನನ್ನನ್ನು ಕರೆದಿದೆ. ನೂರಾರು ಭಾವದ ಮಧುಮಂಚ ಹಾಸಿದೆ, ಮಂದಾರ ಹೂವಿದು ನಿನಗೆಂದೇ ಅರಳಿದೆ. ಕೆಣಕಿರಲು ಕಣ್ಣೋಟ, ಬಯಕೆಗಳ ಉರುಳಾಟ, ಸೆಳೆದಿರಲು ಮೈ ಮಾಟ, ಹೃದಯದ
ತೇಲಿದೆ ನಿನ್ನನ್ನು ಸೇರಲು ನನ್ನನ್ನು ಕೇಳಿದೆ ಉನ್ಮತ್ತ ಭಾವದ ಸೆಲೆಯೊಂದು ಸುಳಿದಿದೆ ಉನ್ಮಾದ ಮನಸ್ಸಿನ ಮುಸುಕಲ್ಲಿ ನರಳಿದೆ ಕೆಣಕಿರಲು ಕಣ್ಣೋಟ ಬಯಕೆಗಳ ನಿಜಕ್ಕೂ ಅದ್ಭುತವಾದಂತ ಹಾಡು, ಅಂದ್ರೆ ತುಂಬಾ ಫೀಲ್ ಕೊಟ್ಟು ಇದಕ್ಕೆ. ದಿಸ್ ಇಸ್ ಅನ್ ಎರೋಟಿಕ್ ಸೀಕ್ವೆನ್ಸ್ ಬೀಚ್ ಸಾಂಗ್ ಇದು. ಸೊ ಅದನ್ನ ಹೇಳಿ ಅದನ್ನ ತುಂಬಿಸಿ ತಲೆಗೆ ಹಾಡ್ಸಿದ್ದು ಪಾಪ. ಇನ್ನಷ್ಟು ಅವಕಾಶಗಳು ಒಳ್ಳೊಳ್ಳೆ ಹಾಡುಗಳಿಗೆ ನಿಮ್ಗಿಬ್ಬರಿಗೂ ಬರಲಿ ಅಂತ ಹೇಳ್ತಾ ಮುಂದುವರಿಸ್ತೀವಿ ಮಾತು ಮತ್ತು ಹಾಡನ್ನ. ಅದಕ್ಕೂ ಮುಂಚೆ ಒಂದು ಬ್ರೇಕ್. ದಿಗಿ 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 ನಗ 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 ಧಿಮಿ 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 ತಿರುಗಿಡುತ್ತಾ ದಿಗಿ ದಿಗಿ ನಗ ನಗ ಧಿಮಿ ಧಿಮಿ ತಿರುಗಿಡುತ್ತಾ. ರವಿಚಂದ್ರನ್ ಅವರ ಒಂದು ಹಠವಾದಿ ಚಿತ್ರದ ಒಂದು ಹಾಡು, ಕಂಪೋಸಿಷನ್ ಕೂಡ ರವಿಚಂದ್ರನೇ ಕಂಪೋಸ್ ಮಾಡಿದ್ದು. ತುಂಬಾ ಕಷ್ಟ ಕೂಡ ಈ ಸಾಂಗ್ ಹಾಡೋದು.